ಹತ್ತನೇದಲ್ಲಿ ಮಂಜು ಬೀಳತ್ತದ್ರಿ. ಮುಂದೆ ಈ ಬೆಳೆಗಳಿಗೆ ಮುಂದೆ ಆಕ್ಸಿಡೆಂಟ್ ಆಗೋ ಸಂಭವ ಇರ್ತೈತಿ. ಮತ್ತು ಈ ಮಂಜಿನಿಂದ ಹುಳುಗಳು ಹೆಚ್ಚಾಗ್ತಾವೆ ರೀ, ಬೆಳೆಗಳು ನಾಶ ಆಗತ್ತೆ ರೀ. ಅದಕ್ಕೆ ಇದು ಜಗತ್ತಿಗೆ ಇದೊಂದು ಇದನ್ನ ಏನು ರೀ ಹಾನಿಕರ ಐತ್ರಿ ಮಂಜಿನಿಂದ. ದ್ರಾಕ್ಷಿ ಆಗಲಿ, ಜೋಳ ಆಗಲಿ, ಕಡಲೆ ಆಗಲಿ ಇವಕ್ಕೆಲ್ಲ ಬರೋದು ಜರ ರೈತರಿಗೆ ಅನುಕೂಲ ಆಗಲ್ಲ ರೀ. ಹಿಂಗಾಗಿ ಮಂಜಿನಿಂದ ಅನೇಕ ವಯಸ್ಸಾದವ್ರಿಗೆ, ವಾಕಿಂಗ್ ಮಾಡೋರಿಗೆ ಶರೀರಕ್ಕಾಗಲಿ ಇಫೆಕ್ಟ್ ಐತ್ರಿ ಅದು. ಹಿಂಗಾಗಿ ಮಂಜಿನಿಂದ ಅನೇಕ ತೊಂದರೆಗಳು ಹೆಚ್ಚಾಗ್ತಾವೆ, ಆಕ್ಸಿಡೆಂಟ್ ಆಗ್ತಾವೆ, ಅನಾನುಕೂಲ ಹೆಚ್ಚಾತ್ರಿ. 2 ದಿವಸ ಆಯ್ತು ಮಂಜು ಸಾಕಷ್ಟು ಹತ್ತಿನೊಳಗೆ ಬೀಳತ್ತಿ, ರೋಡ್ ತುಂಬ ಎಲ್ಲ ಮಂಜದಿಂದ ಆಕ್ಸಿಡೆಂಟ್ ಆಗೋ ಸಂಭವ ಇರ್ತೈತೆ.